ಇನ್ನು ರಾಯಚೂರಲ್ಲಿ ಕೊರೋನಾ ಕಂಟ್ರೋಲ್ಗೆ ಕುರಿ ಬಲಿಯನ್ನು ನೀಡಲಾಗಿದೆ. ಅದರಲ್ಲೂ ತಹಶೀಲ್ದಾರ್ ಕಚೇರಿ ಎದುರಿನ ರಸ್ತೆಯಲ್ಲೇ ಈ ತರ ಪೂಜೆ ಮಾಡಿದ್ದಾರೆ. ತೆಂಗಿನಕಾಯಿ, ಹೂವು, ಕುಂಕುಮ, ಅರ್ಶನ, ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕುರಿ ಬಲಿ ಕೂಡ ಅಲ್ಲಿ ಪಕ್ಕದಲ್ಲೇ ಆಗಿದೆ. ಕೇವಲ ರಾಯಚೂರು ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ಕೊರೋನಾ ಮೂಢನಂಬಿಕೆ ಯಾವ ಲೆವೆಲ್ಗಿದೆ ಅಂದ್ರೆ ಕೊರೋನಾ ಮುಕ್ತಿಗಾಗಿ ಕೋಳಿಗಳನ್ನ ಬಲಿ ಕೊಟ್ಟಿದ್ದಾರೆ. ಚಾಮರಾಜನಗರದ ಗಂಗಾ ಮತ್ತಸ್ಥರ ಬೀದಿಯಲ್ಲಿ ಕೋಳಿ ಬಲಿ ಕೊಟ್ಟಿದ್ದಾರೆ. 8 ದಿನಗಳ ಹಿಂದೆ ಇಲ್ಲಿ ಕೊರೋನಾ ಮಾರಮ್ಮ ಅಂತ ಹೇಳ್ಬಿಟ್ಟು ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿ 8 ದಿನಗಳಿಂದ ಕೂಡ ವಿವಿಧ ರೀತಿಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕೊರೋನಾ ಹೋಗಬೇಕು, ಕೊರೋನಾ ಓಡಿಸು ತಾಯಿ ನೀನು ಅಂತ ಹೇಳಿ. ಈಗ 8ನೇ ದಿನಕ್ಕೆ 8 ಕೋಳಿಗಳನ್ನ ಜನ ಅಲ್ಲಿ ಬಲಿ ಕೊಟ್ಟಿದ್ದಾರೆ. ರಂಗೋಲಿ ಹಾಕಿ ಕೋಳಿ ಬಲಿ ನೀಡಿ ಜನ ಪೂಜೆ ಮಾಡಿದ್ದಾರೆ. ಮಹಿಳೆಯರು ಈ ತರ ಪೂಜೆಯನ್ನ ಮಾಡಿರೋದು ಗಮನಿಸ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಈ ಲಾಕ್ಡೌನ್ ಅಲ್ಲಿ ಏನೆಲ್ಲ ಫಾಲೋ ಮಾಡಿ ಅಂತ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರ ಹೇಳಿತ್ತು, ಅದೆಲ್ಲ ಗಾಳಿಗೆ ತೂರಿದ್ದಾರೆ. ಯಾರೋ ಇವರಿಗೆ ಈ ತರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮುಂಚೆ, ಅಂದ್ರೆ 8 ದಿನಕ್ಕೂ ಮುಂಚೆ ಈ ತರ ನಿಮ್ಮ ಒಂದು ಊರಲ್ಲಿ ಅಥವಾ ನಿಮ್ಮ ಬೀದಿಲಿ ಈ ತರ ಕೊರೋನಾ ಮಾರಮ್ಮ ಅಂತ ಒಂದು ದೇವಿನ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ಕೊರೋನಾ ಹೋಗ್ಬಿಡುತ್ತೆ ಅಂತ. ತಮಿಳುನಾಡಲ್ಲೂ ಮುಂಚೆ ಹಿಂಗಾಗಿತ್ತು. ಕೊರೋನಾ ದೇವಿ ಅಂತ ಒಂದು ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಹುಶಃ ಅದೇ ಮಾದರಿಯಲ್ಲೇ ಇಲ್ಲೂ ಚಾಮರಾಜನಗರದಲ್ಲಿ ಇದೊಂದೇ ಕಡೆ ಅಲ್ಲ, ಗಂಗಾ ಮತ್ತಸ್ಥ ಬೀದಿ ಒಂದೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಚಾಮರಾಜನಗರದಲ್ಲಿ ಈ ತರ ಕೊರೋನಾ ಮಾರಮ್ಮ ಅಂತ ಹೇಳ್ಬಿಟ್ಟು ದೇವಿ ಪ್ರತಿಷ್ಠಾಪನೆ ಮಾಡಿ ಸಾಕಷ್ಟು ದಿನಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ಈಗ ನೋಡಿ 8ನೇ ದಿನದ ವಿಶೇಷ ಏನು ಈ ದೇವ್ರಿಗೆ ಪೂಜೆ ಅಂದ್ರೆ 8 ಕೋಳಿಗಳನ್ನ ಬಲಿ ಕೊಟ್ಟಿರೋದು. ಪುಡಿ